ಸಾರ್ವಜನಿಕವಾಗಿ ನನಗೆ ಅವಮಾನ ಆಗಿದೆ ಅಂತ ಹೇಳಿ ನಾನು VRS ಕೊಡ್ತೀನಿ ಅಂತ ಹೇಳಿ ಬರಮನಿ ಅಡಿಷನಲ್ SP ಅದನ್ನು ಹೇಳಿದಾರೆ, ಗೊತ್ತಿಲ್ಲ ನನಗೆ ಅದೇನು ಕೋರ್ಟಲ್ಲಿ ಈ ಥರ ಕೋರ್ಟಲ್ಲಿ ತೀರ್ಪು ಹಿಂಗಾಗಿದೆ ಅದಕ್ಕೆ ಅದ್ರ ಮೇಲೆ ಅಂಥೇಳಿ ಅದೆಲ್ಲ ಕಾನೂನು ಇರುತ್ತೆ, ಕಾನೂನು ಹೋರಾಟ ಮಾಡ್ತಾ ಇರ್ತಾರೆ. ತಗೊಳ್ಳಿ, ಶಿವಮೊಗ್ಗ ನಗರದ ಸಾರ್ವಜನಿಕವಾಗಿ ನನಗೆ ಅವಮಾನ ಆಗಿದೆ ಅಂತ ಹೇಳಿ ನಾನು VRS ಕೊಡ್ತೀನಿ ಅಂತ ಹೇಳಿ ಬರಮನಿ ಅಡಿಷನಲ್ SP ಅದನ್ನು ಹೇಳಿದಾರೆ, ಗೊತ್ತಿಲ್ಲ ನನಗೆ ಅದೇನು ಕೋರ್ಟ್. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಈ ಥರ ಕೋರ್ಟಲ್ಲಿ ತೀರ್ಪು ಹಿಂಗಾಗಿದೆ ಅದಕ್ಕೆ ಅದ್ರ ಮೇಲೆ ಅಂಥೇಳಿ ಅದೆಲ್ಲ ಕಾನೂನು ಇರುತ್ತೆ, ಕಾನೂನು ಹೋರಾಟ ಮಾಡ್ತಾ ಇರ್ತಾರೆ. ತಗೊಳ್ಳಿ, ಶಿವಮೊಗ್ಗ ನಗರದ ಸಾರ್ವಜನಿಕವಾಗಿ ನನಗೆ ಅವಮಾನ ಆಗಿದೆ ಅಂತ ಹೇಳಿ ನಾನು VRS ಕೊಡ್ತೀನಿ ಅಂತ ಹೇಳಿ ಬರಮನಿ ಅಡಿಷನಲ್ SP ಅದನ್ನು ಹೇಳಿದಾರೆ, ಗೊತ್ತಿಲ್ಲ ನನಗೆ ಅದೇನು ಕೋರ್ಟಲ್ಲಿ ಈ ಥರ ಕೋರ್ಟಲ್ಲಿ ತೀರ್ಪು ಹಿಂಗಾಗಿದೆ ಅದಕ್ಕೆ ಅದ್ರ ಮೇಲೆ ಅಂಥೇಳಿ ಅದೆಲ್ಲ ಕಾನೂನು ಇರುತ್ತೆ, ಕಾನೂನು ಹೋರಾಟ ಮಾಡ್ತಾ ಇರ್ತಾರೆ. ತಗೊಳ್ಳಿ, ಶಿವಮೊಗ್ಗ ನಗರದ ಸಂಬಂಧಪಟ್ಟಂಗೆ ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನಲ್ಲಿ ಪ್ರೀಪೇಯ್ಡ್ ಆಟೋದು ಮತ್ತು ಕ್ಯಾಬಿನ್ ನಮಗೆ ಗಮನಕ್ಕೆ 6 ತಿಂಗಳಾಯಿತು. ಅವ್ರ DRL ಸಭಾಂಗಣದಲ್ಲಿ ಆದಾಗ ನಾವು ಹೇಳಿದ್ದು ವ್ಯವಸ್ಥೆ ಜಾರಿ ಬರುತ್ತೆ. DC ಅವರಿಗೆ ಡಿಸಿಷನ್ ತೊಗೊಳಕ್ಕೆ ಕೇಳಿದ್ದೆ. ಆ್ಯಕ್ಚುಲಿ ಇವತ್ತು 2-3 ವಿಚಾರಕ್ಕೆ DC ಅವರಿಗೆ ಇವತ್ತು ಮೀಟಿಂಗ್ ಮಾಡೋಣ ಅಂದ್ರೆ ಅವ್ರು ಏನೋ ಡೆಲ್ಲಿಗೆ ಹೋಗಿದ್ದಾರೆ, ನಾಳೆ ಸಾಯಂಕಾಲ ಬರ್ತಾ ಇದ್ದಾರೆ. ನೆಕ್ಸ್ಟ್ ಮೀಟಿಂಗಲ್ಲಿ ಹೇಳ್ತೀನಿ. ಯಾಕಂದರೆ ಇದೆಲ್ಲ ಏನಾಗ್ತದೆ ಗೊತ್ತಾ ಅಲ್ಲಿ, ಅಲ್ಲ ಅದನ್ನು ನಾನು ತಿಳ್ಕೊಂಡು ಹೇಳ್ತೀನಿ. ಅದು ಸ್ವಲ್ಪ ಸ್ಲೋ ಆಗಿರ್ಬೋದು, ಬೇಗ ನಾನು ಡಿಸಿಷನ್ ತೊಗೋತೀನಿ. ನಾನು ಇವಾಗ ಮಾಡೋಣ. ಸಾರ್ವಜನಿಕರಿಗೆ ಯಾವ ರೀತಿ ಈಗ ಸಾರ್ವಜನಿಕರಿಗೆ ಹೆಲ್ಪ್ ಮಾಡಿದಾಗ ಅವ್ರಿಗೆ ತೊಂದರೆ ಆಗುತ್ತೆ, ಯಾರು ಅಲ್ಲಿರೋರಿಗೆ. ಇವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋದಾಗ ಸಾರ್ವಜನಿಕ, ಅದೆಲ್ಲ ಕೂಡ ವಯಾ ಮೀಡಿಯಾ ನೋಡ್ಬಿಟ್ಟು ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡೋಣ, ರೈಟ್.